ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಐ ಹೋಪ್ ಇದು ಆಲ್ರೆಡಿ ಎಲ್ಲ KCET ವಿದ್ಯಾರ್ಥಿಗಳಿಗೂ ನಿಮ್ಮ KCET ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ನಿಮ್ಮ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಡೇಟ್ ಅನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಸೊ ಬೋತ್ ಎರಡಕ್ಕೂ ಸಹ ಪ್ರಿಪೇರ್ ಆಗಬೇಕಾಗುತ್ತೆ, ಎರಡಕ್ಕೂ ಸಹ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ KCETಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವ್ದಾದಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಅಟ್ ದ ಎಂಡ್ ಒಂದು ಸಲ ಆನ್ಲೈನ್ ಅಪ್ಲಿಕೇಶನ್ ರಿಲೀಸ್ ಮಾಡಾದ ನಂತರ ಹರಿಬರಿಲಿ ಇರ್ತಾರೆ. ಸೊ ದಟ್ ಕೆಲವೊಂದು ಡಾಕ್ಯುಮೆಂಟ್ಸ್ನ ಮಿಸ್ ಮಾಡ್ಕೊತಾರೆ ಅಂಡ್ ದೆನ್ ಅಪ್ಲಿಕೇಶನ್ಸ್ ಹಾಕೋದನ್ನ ತುಂಬಾ ಡಿಲೇ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತಮ್ಮೆಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ನಿಮ್ಮ ಅಪ್ಲಿಕೇಶನ್ಸ್ ಡೇಟ್ 17th of Jan ರಿಲೀಸ್ ಮಾಡ್ತೀವಿ ಅಂತ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಹೇಳಿದ್ದಾರೆ. ಅಂಡ್ ದೆನ್ 23rd and 24th of April ನಿಮ್ಮ KCET ಎಕ್ಸಾಮ್ಸ್ ಸ್ಕೆಡ್ಯೂಲ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಫೆಬ್ಬಲ್ಲಿ ನೀವು ನಿಮ್ಮ PU ಬೋರ್ಡ್ ಎಕ್ಸಾಮ್ಸ್ ಕೊಡ್ತೀರಾ, ಏಪ್ರಿಲಲ್ಲಿ ನಿಮ್ಮ KCET ಎಕ್ಸಾಮ್ಸ್ನ ಕೊಡ್ತೀರಾ. ಸೊ ಎರಡೂ ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಓದಬೇಕಾಗುತ್ತೆ. ಸರ್, ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ಓದೋದು, ಯುನಿಕ್ ಐಡಿಯಾ ಯಾವುದಾದ್ರೂ ಇದ್ರೆ ಅಥವಾ ಟೈಮ್ ಟೇಬಲ್ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಅಪ್ಕಮಿಂಗ್ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ರೋಡ್ ಮ್ಯಾಪ್ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಅದು ಬೇಕು ಅಂದರೆ ನೀವು ಕೆಳಗಡೆ ಕಮೆಂಟ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಸೊ KCETಗೆ ಯಾರೆಲ್ಲ ಎಲಿಜಿಬಲ್ ಇಟ್ಟಿದ್ದಾರೆ, ಅಂದರೆ ಯಾರ್ಯಾರೆಲ್ಲ ಎಲಿಜಿಬಲ್ ಆಗಿ KCET ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ಅಂಡ್ ದೆನ್ ಯಾರ್ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿದ ಮೇಲೆ ಯಾರ್ಯಾರೆಲ್ಲ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತಾರೆ ಅನ್ನೋದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ. ಜೊತೆಗೆ ಎಲಿಜಿಬಿಲಿಟಿ ಕ್ಲಾಸಸ್ ಇದೆ. ಸೊ KCET ಎಲಿಜಿಬಿಲಿಟಿ ಕ್ಲಾಸ್ ಫ್ರಮ್ A ಇಂದ O ವರೆಗೂ ಎಲಿಜಿಬಿಲಿಟಿ ಕ್ಲಾಸಸ್ ಇದೆ. ಸೊ ಅದು ಈಚ್ ಅಂಡ್ ಎವ್ರಿ ಕ್ಲಾಸಸ್ನ ಇನ್ ಡೀಟೇಲ್ ಆಗಿ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಿದೀವಿ. ಸೊ ಅದೆಲ್ಲಾನು ನಿಮಗೆ ಸಿಗಬೇಕು ಅಂದ್ರೆ ಸ್ಟೇ ಟ್ಯೂನ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಲೆಟ್ಸ್ ಡೈವ್. ಸೊ ಫಸ್ಟ್ ಆಫ್ ಆಲ್ KCET 2026 ಕಾಮನ್ ಇನ್ ಜನರಲ್ ಎಲ್ಲ ಸ್ಟೂಡೆಂಟ್ಸು ಸಹ ಈ ಒಂದು ಡಾಕ್ಯುಮೆಂಟ್ಸ್ನ ರೆಡಿಯಾಗಿ ಇಟ್ಕೊಂಡಿರಲೇಬೇಕು. ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಸ್ ವೆಲ್ ಆಸ್ ನಿಮ್ಮ ಸೆಕೆಂಡ್ PUC 12th ಮಾರ್ಕ್ಸ್ ಕಾರ್ಡ್, ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಂಡ್ ದೆನ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಸೊ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಓಲ್ಡು ಪಾಸ್ಪೋರ್ಟ್ ಸೈಜ್ ಬೇಡವಾ, ಅಥವಾ ನಿಮ್ಮ ಚಿಕ್ಕ ವಯಸ್ಸಿನ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಲ್ಲ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಂಡ್ ದೆನ್ ಕ್ಯಾಂಡಿಡೇಟ್ಸ್ ಸಿಗ್ನೇಚರ್, ನಿಮ್ಮ ಅಪ್ಡೇಟೆಡ್ ಸಿಗ್ನೇಚರ್ನ ರೆಡಿ ಮಾಡಿ ಇಟ್ಕೊಂಡಿರಿ ಇನ್ನ JPG ಫಾರ್ಮ್ಯಾಟ್. ಅಂಡ್ ದೆನ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್. ಸೊ ಈ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಸಹ ಕ್ವೈಟ್ ಕಾಮನ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್. ಸೊ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿರಿ. ಜೊತೆಗೆ ರೂರಲ್ ಅಥವಾ ಕನ್ನಡ ಮೀಡಿಯಂ ಅಥವಾ ಹೈದರಾಬಾದ್ ಕರ್ನಾಟಕ ಯಾರೆಲ್ಲ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡ್ತಿದ್ರು ಅವರು ಸಹ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಅಂದರೆ ಉಳಿದ ಯಾವುದೆಲ್ಲ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡ್ತಿದ್ದೀರೋ ಅಷ್ಟು ರಿಸರ್ವೇಷನ್ಸ್ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಹಾಗಾದರೆ ಇನ್ನೂ ಯಾವುದೆಲ್ಲ ರಿಸರ್ವೇಷನ್ಸ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ದಟ್ ಇಸ್ ಕ್ಲಾಸ್, ಎಲಿಜಿಬಿಲಿಟಿ ಕ್ಲಾಸಲ್ಲಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಡೋಂಟ್ ವರಿ. ಸೊ ದಿಸ್ ಇಸ್ ಕಾಮನ್ ಡಾಕ್ಯುಮೆಂಟ್ಸ್ ವೇರ್ ಎವ್ರಿ ಸ್ಟೂಡೆಂಟ್ಸ್ ಹ್ಯಾಸ್ ಟು. ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ ಯಾರೆಲ್ಲ KCET 2026 ಬರೀತಿದ್ರು ಅವರೆಲ್ಲರೂ ಸಹ ಈ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಅಂಡ್ ದೆನ್ ನೆಕ್ಸ್ಟ್ ಒಂದು ಸಲ ನಿಮ್ಮ 17th of Jan ಅಲ್ಲಿ ಅಪ್ಲಿಕೇಶನ್ ರಿಲೀಸ್ ಆದಮೇಲೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನೀವು ಅಪ್ಲಿಕೇಶನ್ಸ್ ಹಾಕಬೇಕು ಅನ್ನೋದನ್ನು ಸಹ ನಮ್ಮ ಚಾನಲಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಅಂಡ್ ದೆನ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ದೆನ್ click on the subscribe button. Thank you and all the best.